₹50 ಡೀಸೆಲ್ ಸೇಲ್ ಮಾಡಿದ್ರೆ ಒಂದು ಆರಾಮ್ ಕಾರ್ ತರ್ಬೋದು ಅಂತಿರ್ತಾರೆ. ₹4 ಕಮಿಷನ್ ಸಿಕ್ಕರೆ ಅದು 1 ಲೀಟ್ರ್ ನಾವು ಲಾಸ್ನಾಗ ಅದೀವಿ. ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸ್ವಾಗತ. ಸೊ ಇವತ್ತಿಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರ್ತೈತಿ. ಇಷ್ಟು ದಿನ ಪೆಟ್ರೋಲ್ ಪಂಪಿಂದ ವಿಡಿಯೋಗಳು ನೋಡಿದ್ರಿ, ನಾ ಡೈಲಿ ಬ್ಲಾಗು ಅಪ್ಲೋಡ್ ಮಾಡತ್ತಿದ್ದೆ. ಸೊ ಪೆಟ್ರೋಲ್ ಪಂಪ್ ನಿಮಗೆ ಇನ್ಫಾರ್ಮೇಟಿವ್ ಏನೇನು ಗೊತ್ತೈತಿ ನಾನು ಕಮೆಂಟ್ ಮಾಡ್ರಿ. ಇವತ್ತೊಂದು ಹೊಸ ವಿಡಿಯೋ ತಂದಿನಿ ಪೆಟ್ರೋಲ್ ಪಂಪ್ ಬಗ್ಗೆ. ಅದು ಏನಪ್ಪಾ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಪೆಟ್ರೋಲ್ ಪಂಪ್ದಾಗ ಎಷ್ಟು ಪ್ರಾಫಿಟ್ ಆಗ್ಬೋದು, ಎಷ್ಟು ಲಾಸ್ ಆಗ್ಬೋದು, ಎರಡರದ್ದು ಸಿನಾರಿಯೋ ನಿಮ್ಗೆ ತಿಳಿಸ್ಕೊಡ್ತೀನಂತ. ಸೊ ಮೊದಲೇದಾಗಿ ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಸರಿ ಇಲ್ಲ, ಈಗ ಫ್ರಂಟ್ ಕ್ಯಾಮ್ರಲ್ಲಿ ಥರ ಮಾಡತ್ತೀನಿ. ಸೊ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಮಾಡ್ರಿ ಅಂತ ಹೇಳ್ತೀನಿ. ಸೊ ಮತ್ತೆ ಬರ್ರಿ. ಸೊ ಮೊದಲೇದಾಗಿ ಒಂದು ನಾವು ಅಜಂಪ್ಷನ್ ಮಾಡ್ಕೊಂಬ್ರಿ. ನಾನು ಪೆಟ್ರೋಲ್ ಪಂಪ್ ನಾನು ನಿಮ್ಗೆ ಹೇಳ್ತೀನಿ, ಒಂದು ಅಜಂಪ್ಷನ್ ಮಾಡ್ಕೊಳತ್ತೀನಿ. ಪೆಟ್ರೋಲ್ ಡೀಸೆಲ್ ಎರಡು ಪ್ರಾಡಕ್ಟ್ ಅದಾವು. ಸೊ ಅದ್ರಾಗ ನಾನು ನಿಮ್ಗೆ ಒಂದು ದಿನದ ಸೇಲ್ ಮುಖಾಂತರ ನಾನು ನಿಮ್ಗೆ ಲೆಕ್ಕ ತಿಳಿಸ್ಕೊಡತ್ತೀನಿ. ಸೊ ನಾವು ಡೈಲಿ ಮ್ಯಾಕ್ಸಿಮಮ್ ನಾವು ಪೆಟ್ರೋಲ್ದ ಒಂದು ದಿನಕ್ಕೆ 3000 ಲೀಟರ್ ಸೇಲ್ ಆಗುತ್ತಂತ ಅಜಂಪ್ಷನ್ ಮಾಡ್ಕೊಳ್ಳೋಮು. ಡೀಸೆಲ್ 7000 ಲೀಟರ್ ಸೇಲ್ ಆಗುತ್ತಂತೆ ಅಜಂಪ್ಷನ್ ಮಾಡ್ಕೊಳ್ಳೋಮು. ಸೊ ಇದ್ರಾಗ ನೆಕ್ಸ್ಟ್ ಬಂದು ಪ್ರೈಸಿಂಗ್ ಬರ್ತ್ರಿ. ನೀವೇನು ಈಗ ನಮ್ದು ಕರೆಂಟ್ ಪ್ರೈಸ್ ಏನು ನಡೆಯತ್ತಲ್ಲ, ಪೆಟ್ರೋಲ್ದು ₹111.17 ಐತ್ರಿ 1 ಲೀಟರ್ಗೆ. ಡೀಸೆಲ್ದು 99.8 ಐತ್ರಿ 1 ಲೀಟರ್ಗೆ. ಸೊ ಇದು ಎಲ್ಲಾ ಪ್ರೈಸಿಂಗ್ ಸೆಟಪ್ ಆಗಿ ಬಂದಿರ್ತೈತೆ. ಅಂದ್ರೆ ಸೆಂಟ್ರಲ್ದವ್ರದ್ದು, ಸ್ಟೇಟ್ದವ್ರದ್ದು, ವ್ಯಾಟ್ ಎಲ್ಲ ಟ್ಯಾಕ್ಸ್, ಡೀಲರ್ ಕಮಿಷನ್ ಹಿಡಿದ ಪ್ರೈಸಿಂಗ್ ಸೆಟಪ್ ಮಾಡಿರ್ತಾರೆ. ಸೊ ಈ 111 ಮತ್ತು 99 ಏನ್ ಇದಾವಲ್ರಿ ಪೆಟ್ರೋಲ್ ಡೀಸೆಲ್ ಪ್ರೈಸ್, ಇದ್ರಾಗ ನಮ್ಗೆ ಕಮಿಷನ್ ಎಷ್ಟು ಸಿಗುತ್ತಪ್ಪ ಡೀಲರ್ಗಳಿಗೆ ಅಂದ್ರೆ ಹೇಳ್ತೀನಿ ಬರ್ರಿ ಈಗ. ಸೊ ಮೊದಲೇದಾಗಿ ನಾವು ಅಜಂಪ್ಷನ್ ಮಾಡ್ಕೊಂಡಿದ್ವಿ, ಪೆಟ್ರೋಲ್ 3000 ಲೀಟರ್ ಸೇಲ್ ಆಗುತ್ತೆ, ಡೀಸೆಲ್ 7000 ಲೀಟರ್ ಸೇಲ್ ಆಗುತ್ತೆ. ಸೊ ಪೆಟ್ರೋಲಿಗೆ ನಮಗೆ ಅಜಂಪ್ಷನ್ ಹೇಳತ್ತೀನಿ ನಿಮ್ಗೆ. ಪೆಟ್ರೋಲಿಗೆ ನಮ್ಗೆ ₹4 ಕಮಿಷನ್ ಸಿಗುತ್ತೆ. ಒಂದು ಲೀಟರ್ ಸೇಲ್ ಮಾಡಿದ್ರೆ ₹4 ಸಿಗ್ತೈತೆ ನಮ್ಗೆ. ಸೊ ಪೆಟ್ರೋಲ್ 3000 ಅಂದ್ರೆ 3000 ಇಂಟು 4 ಕೊಡಿದ್ರೆ 12000 ಆತ್ರಿ. ₹12000 ನಮ್ದು ಒಂದ್ ದಿನದ ಪೆಟ್ರೋಲ್ ನಾವು ಗಳಿಸ್ದಂಗ ಆತ. ₹12000 ನಮ್ಗೆ ಪೆಟ್ರೋಲ್ ಇಂತ್ರ ರೊಕ್ಕ ಬರ್ತೈತಿ. ಸೊ ಈ ನೆಕ್ಸ್ಟ್ ಅದ ಪ್ರಕಾರ ಡೀಸೆಲ್ ಮಾಡುವ. ಸೊ ಡೀಸೆಲ್ದ್ರಾಗ ನಾವು ಹೇಳಿದೆ ನಿಮ್ಗೆ 7000 ಲೀಟರ್ ಸೇಲ್ ಆಗುತ್ತೆ ಅಂತ ಹೇಳಿದೆ. ಒಂದ್ ದಿನ ಅಜಂಪ್ಷನ್ ಹೇಳತ್ತೀನಿ ಮತ್ತೆ 7000 ಲೀಟರ್ ಅಂತ ಹೇಳಿದೆ. ಸೊ ನಮ್ಗೆ ಅದ್ರಾಗ ಡೀಸೆಲ್ ಎಷ್ಟು ಕಮಿಷನ್ ಕೊಡ್ತಾರ ಅಂದ್ರೆ ₹2.5 ಕಮಿಷನ್ ಇರ್ತೈತಿ. ಸೊ ಆಲ್ಮೋಸ್ಟ್ ಡೀಸೆಲ್ ಹೆಚ್ಚಿಗೆ ಇರ್ತೈತಿ ಕಮಿಷನ್ ಪೆಟ್ರೋಲ್. ನಾ ಅದು ಒಂದು ಅಜಂಪ್ಷನ್ ಹೇಳತ್ತೀನಿ, ಕರೆಕ್ಟ್ ನಾ ನಿಮಗೆ ಹೇಳಕ್ ಬರಂಗಿಲ್ಲ. ಸೊ ಕಂಪ್ನಿ ರೂಲ್ಸ್ ಇರ್ತಾವ. ಸೊ ₹2.5 ಡೀಸೆಲ್ದ ಇಟ್ಕೋರಿ. 7000 ಲೀಟರ್ ನಾ ನಿಮ್ಗೆ ಸೇಲ್ ಆಗುತ್ತೆ ಅಂತ ಹೇಳಿದೆ. 7000 ಇಂಟು ₹2.5 ಮಾಡಿದ್ರೆ ₹17,500 ಡೀಸೆಲ್ದ ನಮಗೆ ಒಂದ್ ದಿನದ ಇನ್ಕಮ್ ಆತ್ರಿ. ಇದು ನಮ್ಗೆ ಡೀಲರ್ ಇನ್ಕಮ್. ಸೊ ಪೆಟ್ರೋಲ್ 12000, ಡೀಸೆಲ್ 17,500 ಸೇರಿಸಿದ್ರೆ ಎಷ್ಟಾಯ್ತು? ₹29,500. ಅಂದ್ರೆ ಒಂದ್ ದಿನದ ₹29,500 ನಾನು ಸ್ವಂತ ಗಳಿಸಿದ್ದೆ, ಅಂದ್ರೆ ಡೀಲರ್ ಗಳಿಸಿದ್ದು. ಉಳಿದಿದ್ ಮ್ಯಾಗಿಂದೆಲ್ಲ ಅವು ಸ್ಟೇಟ್ ಆಮೇಲೆ ಸೆಂಟ್ರಲ್ ಟ್ಯಾಕ್ಸ್ ಎಲ್ಲದಕ್ಕೂ ಹೋಗಿರ್ತೈತ್ರ ಅದು. ಸೊ ನಮ್ಮ ₹4 ₹2 ಏನ್ ಗಳಿಸಿರ್ತೀವಲ್ಲ ಅದೇ ನಿಜವಾದನ ಗಳಿಕೆ ನಮ್ಮ ಪೆಟ್ರೋಲ್ ಪಂಪ್ದಾಗ. ಈ ₹29,500 ಏನೈತಲ್ರಿ, ನಾವು ಪೆಟ್ರೋಲ್ ಪಂಪ್ ಕಂಟಿನ್ಯೂ ಚಾಲು ಇರ್ತೈತಿ, ಪ್ರತಿ 365 ದಿನಾನು ಚಾಲು ಇರ್ತೈತಿ. ಸೊ ಇದನ್ನ ನಾವು ಒಂದ್ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡುವಂತ 29,500 ಇಂಟು 30 ದಿನ ಮಾಡಿದ್ರೆ ₹8,85,000 ನಮ್ದು ಒಂದು ತಿಂಗಳದ ಗಳಿಕೆ ಆತ್ರಿ. ಸೊ ಈ ನಿಜವಾದ ಆಟ ಇಲ್ಲಿ ಶುರು ಆಕೈತಿ. ಅದು ಏನಪ್ಪಾ ಅಂದ್ರೆ ತಿಳಿಸ್ತೀನಿ ಅಂತಾರೆ. ನಾ ಮತ್ತೆ ನಿಮ್ಗೆ ಹೇಳ್ತೀನಿ, ಈ ಅಜಂಪ್ಷನ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಸಿಟಿ ಪಂಪಿಂದ ಲೆಕ್ಕ ಹಿಡಿದು ನಾ ಮಾತಾಡತೀನಿ. ನಮ್ದು ಹಳ್ಳಿ ವಿಲೇಜ್ ಬಿಟ್ಟು ಸಿಟಿ ಪಂಪ್ದಾಗ ಏನಿರ್ತಾವಲ್ಲ, ಯಾಕಂದ್ರೆ ಸ್ಟಾಫ್ ಮೆಂಬರ್ಸ್ ಭಾಳ ಇರ್ತಾರೆ, ಸಿಕ್ಕಾಪಟ್ಟೆ ಸ್ಟಾಫ್ ಮೆಂಬರ್ಸ್ ಇರ್ತಾರೆ, 12 ಶಿಫ್ಟ್ ವೈಸ್ ನಡೆದಿರ್ತಾವ ಅಲ್ಲಿ. ಸೊ ಆ ಪ್ರಕಾರ ನಿಮ್ಗೆ ಹೇಳ್ತೀನಿ. ಸೊ ನಮ್ ಗಳಿಕೆ ಆಗಿದ್ದು ಎಷ್ಟು? ಒಂದ್ ತಿಂಗಳದ ₹8,85,000 ಗಳಿಕೆ ಐತ್ರಿ. ಇದ್ರಾಗ ಈಗ ಆಟ ಈಗ ಶುರು ಆಗುತ್ತೆ. ಇದ್ರಾಗ ಮೈನಸ್ ಹಾಕೋತ್ ಬರ್ತೈತಿ. ಹೆಂಗಪ್ಪ ಅಂದ್ರೆ ಹೇಳ್ತೀನಂತ. ಸೊ ಮೊದಲೇದಾಗಿ ಬರೋದು ಎಂಪ್ಲಾಯೀಸ್ ಸ್ಯಾಲ್ರಿ. ಎಂಪ್ಲಾಯೀಸ್ ಸ್ಯಾಲ್ರಿ ಸಿಟಿ ಅರ್ಬನ್ ಏರಿಯಾ ಪ್ರಕಾರ ಹಿಡ್ಕೊಂಡು ಹೋದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಪ್ರತಿ ತಿಂಗಳ ₹1,50,000 ಎಂಪ್ಲಾಯೀಸ್ ಸ್ಯಾಲ್ರಿ ತೆಗಿಬೇಕಾಗುತ್ತೆ. ಈ ₹8,85,000 ಮೈನಸ್ ₹1,50,000 ಹೋತಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ಏನ್ ಬರೋದು ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್. ನೀವ್ ಹೆಂಗ್ ಸೇಲ್ ಮಾಡ್ತೀರಿ ಹಂಗ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರ್ತೈತಿ. ಹಂಗ ಮೀಟರ್ ರೀಡಿಂಗ್ ಹೆಂಗ್ ಜಾಸ್ತಿ ಆಗುತ್ತಲ್ಲ ಹಂಗ ಬಿಲ್ ಜಾಸ್ತಿ ಬರ್ತೈತಿ. ಸೊ ಮಿನಿಮಮ್ ಟು ಮಿನಿಮಮ್ ₹25,000 ಪ್ರತಿ ತಿಂಗಳ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ಸೊ ಅದ್ರಾಗ ಮೈನಸ್ ಆತ್ ಮಾತಾಳಿ. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಏನಪ್ಪಾ ಅಂದ್ರೆ ಪೆಟ್ರೋಲ್ ಪಂಪ್ದು ಮೇಂಟೆನೆನ್ಸ್ಗಳು ಇರ್ತಾವೆ. ಈ ಪಂಪ್ಗಳು ಏನ್ ಇರ್ತಾವಲ್ರಿ, DU ಯೂನಿಟ್ಗಳು, ಅದ್ರದ್ದು ಮೇಂಟೆನೆನ್ಸ್ ಇರ್ತಾವ. ಸ್ಟ್ಯಾಂಪಿಂಗ್ ಇರ್ತೈತೆ 6 ತಿಂಗಳಿಗೊಮ್ಮೆ. ಸೊ ಇವ್ರದ್ದೆಲ್ಲ ನಾನು ಎಷ್ಟು ಹಿಡಿದೀನಿ ಅಂದ್ರೆ ಅಜಂಪ್ಷನ್ ಮಾಡಿ ₹20,000 ಹಿಡಿದೀನಿ. ಸೊ ಮತ್ ಅದ್ರಾಗ ಮೈನಸ್ ಆತು. ಸೊ ನೆಕ್ಸ್ಟ್ ಬರೋದು ಆಫೀಸ್ ಎಕ್ಸ್ಪೆನ್ಸಸ್. ಅಂದ್ರೆ ಬುಕ್ ಆಲಿ, ಪೆನ್ ಆಲಿ,
ಅಥವಾ ಪ್ರಿಂಟರ್ದ ಇಂಕ್ ಜೆಟ್ ಆಗಲಿ ಅಥವಾ ಏನೋ ಕಂಪ್ಯೂಟರ್ದ ಏನೋ ಸಮಸ್ಯೆ ಬಂತು ಎಲ್ಲ ಹಿಡಿದು 15,000 ರೂಪಾಯಿ ನಿಮ್ದು ಎಕ್ಸ್ಪೆನ್ಸ್ ಬರುತ್ತೆ. ಸೊ ನಾ ಅದನ್ನ ಮತ್ತೆ ಇದ್ರಾಗ ಮೈನಸ್ ಮಾಡಿದೆ. ಸೊ ನೆಕ್ಸ್ಟ್ ಬರೋದು ಸೆಕ್ಯೂರಿಟಿ. ನೀವು ಒಂದ್ ವೇಳೆ ಕ್ಯಾಮ್ರಾ ಕುಂದ್ರಿಸಿದ್ರು ಅಥವಾ ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ರು ಎರಡರಿಗೂ ಅಮೌಂಟ್ ಕೊಡಬೇಕು. ಕ್ಯಾಮ್ರಾಗಾದ್ರೂ ಅಷ್ಟೇ ಖರ್ಚು, ಸೆಕ್ಯೂರಿಟಿಗಾದ್ರೂ ಅಷ್ಟೇ ಖರ್ಚು. ನಾ ಇದು ಎಕ್ಸ್ಪೆನ್ಸ್ ಎಷ್ಟು ಹಿಡಿದೀನಿ ಅಂದ್ರೆ 20,000 ರೂಪಾಯಿ ಹಿಡಿದೀನಿ. ಸೊ ಮತ್ತೆ ಅದ್ರಾಗ ಮೈನಸ್ ಮಾಡು ಮತ್ತೆ. ಸೊ ನೆಕ್ಸ್ಟ್ ಬರೋದು ಲೋನ್ EMI. ನಾ ಇದನ್ನ ಹಿಡಿಬೇಕಂತೇಳಿ ಏನ್ ಮಾಡತ್ತಿಲ್ಲ. ಕೆಲವೊಬ್ರು ಲೋನ್ ಮಾಡಿರ್ತಾರೆ, ಅಂದ್ರೆ ಕೆಲವೊಬ್ರು ಟ್ಯಾಂಕರ್ ಪರ್ಚೇಸ್ ಮಾಡಿರ್ತಾರ, ಕೆಲವೊಬ್ರು ಪಂಪಿನ ಮೇಲೆ ಲೋನ್ ಇರ್ತೈತಿ. ಸೊ ಎರಡು ಮುಖಾಂತರ ನಾನು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ ಹಿಡಿದೀನಿ. ಮತ್ತೆ ಇದ್ರಾಗ ಮೈನಸ್ ಮಾಡು ಅಂತ. ಸೊ ಲಾಸ್ಟಿಗೆ ಬರೋದು ಮಿಸ್ಲೇನಿಯಸ್, ಅಂದ್ರೆ ಹೆಚ್ಚು ಕಮ್ಮಿ ಖರ್ಚುಗಳು, ಗಾರ್ಡನ್ ಮೇಂಟೆನೆನ್ಸ್ ಆಗಲಿ ಮತ್ತು ವಾಷಿಂಗ್, ಅವು ಟಾಯ್ಲೆಟ್ ರೂಮ್ ಕ್ಲೀನಿಂಗ್, ಇದ್ರದ್ದೆಲ್ಲ ಸೇರಿ ನಾ ಹಿಡಿದಿದ್ದು 30,000 ರೂಪಾಯಿ. ಸೊ ಟೋಟಲ್ ನಮ್ದು ಒಂದು ತಿಂಗಳದ ಎಕ್ಸ್ಪೆನ್ಸ್ ಬಂದು 3,70,000 ರೂಪಾಯಿ ಆಯ್ತ್ರಿ. ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು ಎಕ್ಸ್ಪೆನ್ಸ್ ಇನ್ನೂ ಜಾಸ್ತಿ ಆಗತ್ ಕರೆ, ಹೊರತು ಕಮ್ಮಿ ಆಗಂಗಿಲ್ಲ. ಇದು 3,75,000 ರೂಪಾಯಿ ಎಕ್ಸ್ಪೆನ್ಸ್ ಆಯ್ತು. ನಾವು ಒಂದು ತಿಂಗಳು ಗಳಿಸಿದಷ್ಟು 8,85,000 ರೂಪಾಯಿ ಗಳಿಸಿವು. 8,85,000ದಾಗ 3,70,000 ರೂಪಾಯಿ ಮೈನಸ್ ಮಾಡಿದ್ರೆ ಎಷ್ಟು ಆಯ್ತು? 5,15,000 ರೂಪಾಯಿ ನಮ್ದು ಪ್ರಾಫಿಟ್. ಅಂದ್ರೆ ನಾ ಮನಿಗ್ ತೊಗೊಂಡು ಹೋಗೋದು ಈಗ ಆರಾಮ್ ಸರಿ. ಇದು ನಂದು 5 ಲಕ್ಷ ರೂಪಾಯಿ ಐತಲ್ಲ, ನಾ ಮನಿಗ್ ತೊಗೊಂಡು ಹೋಗಿ ನಾ ಮುಂದೆ ನನಗೆ ಏನ್ ಇನ್ವೆಸ್ಟ್ಮೆಂಟ್ ಐತಿ ನಾ ಮಾಡ್ಕೋಬಹುದು. ಸೊ ಪೆಟ್ರೋಲ್ ಪಂಪಿಗೆ ಏನ್ ತಗದೆ ನನಗೆ ನಾ ಏನ್ ತಕೊಂಡೆ. ಸೊ ಲಾಸ್ ಸಿನಿಯರೋ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಲಾಸ್ ಹೆಂಗಾಗುತ್ತಪ್ಪ ಅಂದ್ರೆ ಹೇಳ್ತೀನಂತ. ಸೊ ಮೊದಲೇದಾಗಿ ಪೆಟ್ರೋಲ್ ಡೀಸೆಲ್ ಸೇಮ್ ಕಮಿಷನ್ ಎಲ್ಲ ಸೇಮ್ ಇರ್ತೈತಿ, ಆದ್ರೆ ಸೇಲ್ ಒಂದ ಚೇಂಜ್ ಆಗುತ್ತಿಲ್ಲ. ಯಾಕಂದ್ರೆ ಲಾಸ್ ಏನಾರು ಐತಲ್ಲ, ಸೊ ಅಜಂಪ್ಷನ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಂತ. ಸೊ ಪೆಟ್ರೋಲ್ದ ಅಜಂಪ್ಷನ್ ಮಾಡ್ಕೊಂಡು, ಸೊ ಪೆಟ್ರೋಲ್ದ ನಿಮ್ದು ಒಂದ್ ದಿನದ 1,000 ಲೀಟರ್ ಸೇಲ್ ಆಗೈತಿ. ಆಮೇಲೆ ಡೀಸೆಲ್ 2,000 ಲೀಟರ್ ಸೇಲ್ ಆಗ್ಯದ ಅಂತ ಇಟ್ಕೊಳ್ಳೋಣ. ಯಾಕಪ್ಪ ಅಂದ್ರೆ ಸಿಚುವೇಶನ್ ಹಂಗೈತಿ, ಈಗ ಏನೋ ವಾರ್ ನಡೆಯತ್ತ ಅಂತ ಇಟ್ಕೊಳ್ಳೋಣ. ಸೊ ಆ ಪ್ರಕಾರ ಇಷ್ಟು ನಮ್ದು ಒಂದ್ ದಿನದ ಸೇಲ್ ಅಷ್ಟು ಕಮ್ಮಿ ಕಟಾನ್ ಆಗ್ತೈತಿ. ಪೆಟ್ರೋಲ್ 1,000, ಡೀಸೆಲ್ 2,000. ಸೊ ಇದಕ್ಕೆ ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಪೆಟ್ರೋಲ್ 1,000 ಇಂಟು 4 ರೂಪಾಯಿ ಡೀಲರ್ ಕಮಿಷನ್ ಹಿಡಿದ್ರೆ 4,000 ರೂಪಾಯಿ ಆಯ್ತು. ಡೀಸೆಲ್ದ 2,000 ಇಂಟು 2.5 ರೂಪಾಯಿ ಹಿಡಿದ್ರೆ 5,000 ರೂಪಾಯಿ, 5,000 ರೂಪಾಯಿ ಆಯ್ತು. ಸೊ ಪೆಟ್ರೋಲ್ದು 4,000 ರೂಪಾಯಿ ಗಳಿಕೆ, ಡೀಸೆಲ್ದು 5,000 ರೂಪಾಯಿ ಗಳಿಕೆ, ಎರಡರದು ಸೇರಿ 9,000 ರೂಪಾಯಿ ಆಯ್ತು. ಅಂದ್ರೆ ಒಂದು ದಿನದ ಕಲೆಕ್ಷನ್ 9,000 ರೂಪಾಯಿ ಅಟ್ಟ ಗಳಿಸಿ ನಾವು ಪೆಟ್ರೋಲ್ ಪಂಪ್ದ ಲಾಸ್ಟ್ ಸೀನಿಯರ್ದಾಗಿದ್ದು. 9,000 ಇಂಟು 30 ಮಾಡಿದ್ರೆ ಎಷ್ಟಾಯ್ತು? ಒಂದು ತಿಂಗಳದ 2,70,000 ರೂಪಾಯಿ ನಮ್ದು ಒಂದು ತಿಂಗಳದ ಗಳಿಕೆ ಆಗ್ಯದ. ಇದು ಲಾಸ್ ಸೀನಿಯರ್ದಾಗ. ಸೊ 2,70,000 ನಾ ಆಗಲೇ ಏನು ಹೇಳಿದೆ ನಿಮ್ಗೆ, ಎಕ್ಸ್ಪೆನ್ಸಸ್ 3,50,000 ರೂಪಾಯಿ ಆಗುತ್ತೆ. ಇದು ಮಿನಿಮಮ್ ಬರೀ, ಮ್ಯಾಕ್ಸಿಮಮ್ ಜಾಸ್ತಿ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನಾನು ನಿಮಗೆ ಮಿನಿಮಮ್ ಹೇಳ್ಕೊಡತ್ತೀನಿ. ಸೊ 2,70,000 ಒಳಗೆ 3,00,000 ರೂಪಾಯಿ ಮೈನಸ್ ಮಾಡಿದ್ರೆ 80,000 ರೂಪಾಯಿ ಶಾರ್ಟ್ ಬರುತ್ತೆ ಅಮೌಂಟ್. ಯಾಕಂದ್ರೆ ನಾವು ಲಾಸ್ನಾಗ ಅದೀವಿ. 80,000 ರೂಪಾಯಿ ನೀವು ಕೈಲಿ ಅಷ್ಟೊತ್ತಿದ್ರೆ ಹಾಕಿ ಪಂಪ್ ನಡೆಸಬೇಕು. ಸೊ ಇದು ಬಂದು ಲಾಸ್ ಸಿನಿಯರ್. ಸೊ ಇದೇ ರೀತಿ ನಿಮ್ಗೆ ಪೆಟ್ರೋಲ್ ಪಂಪ್ ನಡೆಸೋದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಲಾಸ್ ಅಂತೂ ಆಗಂಗಿಲ್ಲ, ಯಾವಾಗ ರೊಮ್ಮ ಆಕೈತಿ. ಸೊ ಈಗೇನು ವಾರ್ ಸಿಚುವೇಶನ್ ಐತಲ್ಲ, ಇಂಥ ಟೈಮ್ದಾಗ, ಕೋವಿಡ್ ಟೈಮ್ದಾಗ ಆಗ್ತೈತಿ. ಸೊ ಯಾವತ್ತೂ ಪ್ರಾಫಿಟ್ ಇರ್ತೈತೆ. ಹೈವೇ ಪಂಪ್ ಏನಿರ್ತಾವಲ್ಲ ಅಲ್ಲೆಲ್ಲ ಮ್ಯಾಕ್ಸಿಮಮ್ ಪ್ರಾಫಿಟೇ ನಡೀತಿರ್ತಾವೆ. ಅಂದಲೇ ಅಷ್ಟೆಲ್ಲ ಚಲೋ ಚಲೋ ಕಂಪ್ನಿಗಳು ಆಫರ್ಸ್ ಕೊಡ್ತಿರ್ತಾರೆ, ಎಲ್ಲ ಇದು ಮಾಡ್ತಿರ್ತಾರೆ. ಸೊ ನಮ್ಮದು ಟಚ್ವುಡ್ ಪ್ರಾಫಿಟ್ನಾಗ ಐತಿ. ಇನ್ನು ಯಾವುದೇ ಲಾಸ್ ಸಿನಿಯರು ಆಗಿಲ್ಲ. ಆಗಿದ್ರೂ ನಾವು ಪ್ಯಾಚಪ್ ರಿಕವರಿ ಮಾಡ್ಕೊಂಡೀವಿ, ಎಲ್ಲ ಮಾಡೀವಿ. ಸೊ ಇದೇ ರೀತಿ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸ್, ಇದೇ ರೀತಿ ನಿಮಗೆ ವಿಡಿಯೋ ಬೇಕಿತ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ ಎದ್ರದ್ದು ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಪಂಪಿನ ಬಗ್ಗೆ ಆಗಲಿ. ಸೊ ಪೆಟ್ರೋಲ್ ಪಂಪ್ ಸ್ಪೆಸಿಫೈಡ್ ನಿಮ್ಗೆ ಹೇಳತ್ತೀನಿ, ಅದ್ರದ್ದು ಇನ್ಫಾರ್ಮೇಟಿವ್ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ ಯಾವ ಟಾಪಿಕ್ ಮೇಲೆ ಬೇಕಂತೇಳಿ. ಸೊ ಮುಂದಿನ ವಿಡಿಯೋ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.